ಎಲ್ಲರಿಗೂ ನಮಸ್ಕಾರ. ಬ್ರೀಫಾಗಿ ಹೇಳ್ತೀನಿ ಅಬೌಟ್ ಇದೆ ಏರ್ಪೋರ್ಟ್ ಬಗ್ಗೆ, ಪಾಲ್ಮಾ ಮಲ್ಲೋರ್ಕಾದ. ಸೊ ನಾವು ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣ ಚೆಕ್ಔಟ್ ಮಾಡ್ಕೊಂಡು ಇಲ್ಲೇ ಟ್ಯಾಕ್ಸಿ ಸ್ಟ್ಯಾಂಡ್ ಐತಿ, ನೀವು ಟ್ಯಾಕ್ಸಿ ಇಲ್ಲೇ ಹೈಯರ್ ಮಾಡ್ಕೋಬೋದು ಅವ್ರು ಇನ್ ಅಡ್ವಾನ್ಸ್ ಆನ್ಲೈನ್ ಬುಕ್ಕಿಂಗ್ ಇಟ್ಕೊಂಡಿರ್ಬೋದು. ಇನ್ ಕೇಸ್ ನೀವು ರೆಂಟಲ್ ಕಾರ್ ಏನಾರ ಬುಕ್ಕಿಂಗ್ ಮಾಡಿದ್ರಿ ಅಂದ್ರೆ ಒಳಗೈತಿ ರೆಂಟಲ್ ಕಾರ್ದು. ಸೊ ಅಲ್ಲಿ ಹೋಗಿ ಕಾರ್ ನೀವು ತೊಗೋಬೋದು, ಅಥವಾ ಊಬರ್ ಆಪ್ಷನ್ ಐತಿ. ಊಬರ್ ಸ್ಟ್ಯಾಂಡ್ ಸಪ್ರೇಟ್ ಅದಾವೆ, ಅಲ್ಲಿ ಹೋಗಿ ಊಬರ್ಗೂ ವೆಯ್ಟ್ ಮಾಡ್ಬೋದು ಬುಕ್ಕಿಂಗ್ ಮಾಡಿಕೊಂಡು. ಆ್ಯಂಡ್ ನಿಯರ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು ಐತಿ, ಬರೀ 150 ಮೀಟರ್ ಡಿಸ್ಟೆನ್ಸ್ನಾಗ. ಸೊ ಅದು ಗುಡ್ ಆಪ್ಷನ್. ಈಗ ನಾವು ಹೋಟೆಲ್ ಕಡೆ ಹೊಂಟ್ವಿ. ಹೋಟೆಲ್ ಚೆಕ್ ಇನ್ ಮಾಡಿ ನಿಮಗೆ ಹೋಟೆಲ್ದೆಲ್ಲ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇಶ ಸುತ್ತಿ ನೋಡು. ಸೊ ನಾವು ಬುಕ್ ಮಾಡಿರೋ ಅಪಾರ್ಟ್ಮೆಂಟ್ 20 ಮಿನಿಟ್ಸ್ ಬೈ ಕಾರ್. ಆ್ಯಕ್ಚುಲಿ ನಾವು ಊಬರ್ ತೊಗೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ಇಷ್ಟು ಕೂಲಿತ್ತು, AC ಹಾಕ್ಕೊಂಡಿದ್ರೆ. ಆ್ಯಕ್ಚುಲಿ ನಾವು ಅರ್ಲಿ ರೀಚ್ ಆಗಿದ್ದಕ್ಕೆ ನಮಗೆ ಇನ್ನೂ ರೂಮ್ ರೆಡಿ ಆಗಿರಲಿಲ್ಲ. ಸೊ ಅರ್ಲಿ ಚೆಕ್-ಇನ್ ಕೊಡೋಕೆ ಅವ್ರಿಗೆ ಟ್ರೈ ಮಾಡ್ತೀವಿ, ಇಲ್ಲೇ ಲಾಬಿನಾಗ ಕೂಡ್ರಿ ಅಂತಂದ್ರೆ. ಸೊ ನಾವು ಲಾಬಿನಾಗ ಕುಂತೇನು ಮಾಡೋದೈತಿ, ಲಾಬಿ ಎಲ್ಲ ಮಸ್ತ್ ಅರೇಂಜ್ಮೆಂಟ್ ಮಾಡಿದ್ರು. ಸೊ ಅಸ್ಥೆಟಿಕ್ ಇತ್ತು ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಇಲ್ಲೆಲ್ಲ ಬೋರ್ಡ್ ಗೇಮ್ಸ್ ಇಟ್ಟಿದ್ರು ಆಟ ಆಡೋಕ್ಕೆ. ಆ್ಯಂಡ್ ಓಲ್ಡ್ ಟೈಪ್ ರೈಟರ್ ಇಟ್ಟಿದ್ರು. ಐ ಡೋಂಟ್ ನೋ, ಇಟ್ ವಾಸ್ ಅದು ನೋಡಿದ ತಕ್ಷಣ ಏನೋ ಒಂಥರ ಫೀಲ್ ಆಯ್ತು. ಇನ್ನೂ ತೋರಿಸ್ತೀನಿ ಬರ್ರಿ, ಏನೋ ಮಜಾ ಅದಾವೆ ಇಲ್ಲಿ. ಆ್ಯಂಡ್ ಈ ಅಪಾರ್ಟ್ಮೆಂಟ್ ಇವ್ರ ಗೊಮಿಲ್ಲಾ ಅಂತಂದು ಇವರ ಇನ್ಸ್ಪಿರೇಷನ್ ಮೇಲೆ ಅಪಾರ್ಟ್ಮೆಂಟ್ ಹೆಸರಿಟ್ಟಾರೆ. ಆ್ಯಂಡ್ ಇಲ್ಲಿ ನೋಡ್ರಿ ನಮ್ಮ ಬಜಾಜ್, ಅಮಾರ ಬಜಾಜ್. ಇದು ನೋಡಿದ ಕೂಡ ನಂಗೆ ನಮ್ಮ ಚೈಲ್ಡ್ಹುಡ್ ನೆನಪು ಬಂತು. ಸೊ ದಿಸ್ ಮಸ್ಟ್ ಬಿ ದ ಪ್ಲೇಸ್ ಅನ್ನೋ ಥರ ಈ ಗೋಮಿಲಾ ಅಪಾರ್ಟ್ಮೆಂಟನ್ನು ಬಿಲ್ಡ್ ಮಾಡ್ಯಾರ, ಇನ್ಸ್ಪಿರೇಷನ್ ತೊಗೊಂಡು ಗೋಮಿಲಾ ಅವ್ರದ್ದು. ಗೋಮಿಲಾ ಅವ್ರು ಆ್ಯಕ್ಚುಲಿ ಒಬ್ಬರು ಆರ್ಟಿಸ್ಟ್. ನೈಟ್ ಲೈಫ್ ಇರಲಿಲ್ಲ ಅಂತ ಇಲ್ಲಿ ಸ್ಪೇನ್ದೊಳಗೆ ಮುಂಚೆ. ಸೊ ಇವ್ರು ಬಂದು ನಾವು ಯಾಕೆ ನೈಟ್ ಲೈಫ್ ಇದನ್ನ ಮಾಡ್ಕೋಬಾರ್ದು, ಎಸ್ಪೆಷಲಿ ಹೆಣ್ಮಕ್ಳಿಗೆ, ನಮಗೂ ಆ ಫ್ರೀಡಮ್ ಐತಿ, ಹಕ್ಕೈತಿ ಅಂತ ಅವ್ರು ನೈಟ್ ಲೈಫ್ ಸ್ಟಾರ್ಟ್ ಮಾಡಿದ್ರಂತ. ಸೊ ಅವಾಗಿಂದ ಇಲ್ಲಿ ನೈಟ್ ಲೈಫ್ ಅಂತೂ ಸಿಕ್ಕಾಪಟ್ಟೆ ಓಪನ್ ಐತಿ. ಆ್ಯಂಡ್ ಎಲ್ಲರಿಗೂ ಫ್ರೀಡಮ್ ಐತಿ, ಎಲ್ಲರೂ ಅಷ್ಟೇ ಎಂಜಾಯ್ ಮಾಡ್ತಾರೆ ನೈಟ್ ಲೈಫಿಲ್ಲಿ. ಸೊ ಇನ್ನು ಮ್ಯೂಸಿಕ್ ಆ್ಯಂಡ್ ಆಲ್ಸೋ ಇಲ್ಲೊಬ್ರದ್ದು ಮ್ಯೂಸಿಷಿಯನ್ಸ್ದು ಇಟ್ಟಾರು. ಅವ್ರ ಇನ್ಸ್ಪಿರೇಷನಿಗೆ ರೆಕಾರ್ಡ್ಸ್ ಅದು ಇದು ಎಲ್ಲ ಇಟ್ಕೊಂಡು ಕ್ಯೂಟಾಗಿ ಡೆಕೋರೇಟ್ ಮಾಡ್ಕೊಂಡಾರ. ಇದು ಇನ್ ಕೇಸ್ ಅರ್ಲಿ ರೀಚ್ ಆಗಿದ್ವಿ ಅಂತಂದ್ರೆ ನಾವು ಇಲ್ಲಿ ಲಾಬಿನಾಗ ವೆಯ್ಟ್ ಮಾಡ್ಬೋದು. ರೂಮ್ಸ್ ರೆಡಿ ಇದ್ವು ಅಂದ್ರೆ ಅರ್ಲಿ ಚೆಕ್-ಇನ್ನು ಕೊಡ್ತಾರೆ, ಅದರ್ವೈಸ್ ನಮ್ಗೆ ಚೆಕ್-ಇನ್ ಟೈಮಿಗೆ ಚೆಕ್-ಇನ್ ಕೊಡ್ತಾರೆ. ಇನ್ ಕೇಸ್ ನೀವು ಚೆಕ್ಔಟ್ ಮಾಡಿ ನಿಮ್ದು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಫ್ಲೈಟ್ ಕ್ಯಾಚ್ ಮಾಡೋದೇನಾದರೂ ಲೇಟ್ ಇತ್ತಂದ್ರೆ ಯು ಕ್ಯಾನ್ ವೆಯ್ಟ್ ಹಿಯರ್. ಆ್ಯಂಡ್ ನೀವು ಲಗೇಜ್ನು ಸ್ಟೋರ್ ಮಾಡಿ ಒನ್ ಡೇ ಎಲ್ಲರ ಸಿಟಿ ಟೂರ್ನು ಮಾಡ್ಕೊಂಡು ಬರ್ಬೋದು. ಸೊ ಫೈನಲಿ 2 ತಾಸು ವೆಯ್ಟ್ ಆದಮೇಲೆ ನಮ್ಗೆ ಅರ್ಲಿ ಚೆಕ್-ಇನ್ನ ಕೊಟ್ಟರು, ಪಾಪ ರೂಮ್ ರೆಡಿ ಐತಿ ಅಂತ. ಆ್ಯಂಡ್ ಇಲ್ಲಿ ನೋಡ್ರಿ TV ಕ್ಯೂಟ್. ಸೊ 2 ಬಿಲ್ಡಿಂಗ್ ಅದಾವೆ. ನಾವು ಲಾಬಿನಾಗಿದ್ದಿದ್ದು 1 ಬಿಲ್ಡಿಂಗ್ ಆ್ಯಂಡ್ ಇದು ಇನ್ನೊಂದು ಬಿಲ್ಡಿಂಗ್. ನಮ್ಗೆ ಈ ಬಿಲ್ಡಿಂಗ್ದೊಳಗೆ 3rd ಫ್ಲೋರ್ನಾಗ ಕೊಟ್ರಿ. ಇರೋದು 3 ಫ್ಲೋರ್ಸ್. ಆ್ಯಂಡ್ 4th ಫ್ಲೋರ್ನೊಳಗೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಐತಿ. ಸೊ ನಿಮಗೆ ರೂಮ್ ಟೂರ್, ಪೂಲ್ದ ಎಲ್ಲ ಟೂರ್ ಮಾಡಿಸ್ತೀನಿ. ಲೆಟ್ಸ್ ಗೋ. ರೂಮ್ ಎಂಟ್ರಿ ಆದ ತಕ್ಷಣ ಹಿಂಗೆ ಬೆಡ್ ಇದಾವೆ, ಸಿಂಗಲ್ ಬೆಡ್ಸ್, 3 ಬೆಡ್. ಆ್ಯಂಡ್ ಇದು ಪಾರ್ಟಿಷನ್ ಮಾಡ್ಯಾರ, ಇದು ವಾಲ್ ಆ್ಯಕ್ಚುಲಿ. ಅದಕ್ಕೆ ಪಾರ್ಟಿಷನ್ ಅಂದ್ರೆ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ ಇದು. ಆ್ಯಂಡ್ ಇಲ್ಲೇ ಸ್ಟೋರೇಜ್ ಐತಿ, ಲಾಕರ್ ಐತಿ, ಬಾತ್ರೂಮ್ ಅಟ್ಯಾಚ್, ಟಬ್ ಇಲ್ಲ, ಶವರ್ ಐತಿ. ದ್ಯಾಟ್ ಈಸ್ ಗುಡ್ ಒನ್. ಸೊ ಇದು ಹೇಳಿದ್ನಲ್ಲ ಪಾರ್ಟಿಷನ್ ಮಾಡ್ಯಾರಂತ. ಇದು ಬೆಡ್ ಏರಿಯಾ. ಆ್ಯಂಡ್ ಇದು ವಾಲಿಗೆ ಇಲ್ಲಿ ಜಸ್ಟ್ ಒಂದು ಸಣ್ಣದ ಕಿಚನ್ ಯೂನಿಟ್ ಮಾಡ್ಯಾರ. ಇದು 2 ಗ್ಯಾಸ್ ಸ್ಟವ್ ಕೊಟ್ಟಾರ, ಕಾಫಿ ಮೇಕರ್ ಆ್ಯಂಡ್ ಸಮ್ ಬೌಲ್ಸ್, ಕಪ್ಸ್ ಇಟ್ಟಾರ. ಆ್ಯಂಡ್ ದೆನ್ ಪ್ಲೇಟ್ಸ್ ಅದಾವೆ ಕೆಳಗೆ, ಸ್ವಲ್ಪ ಡಿಶಸ್ಸು ಅದಾವೆ. ಡಿಶ್ ವಾಷರ್ ಇಲ್ಲ ಆ್ಯಕ್ಚುಲಿ ಇಲ್ಲಿ. ಪ್ಯಾನ್, ಆಮೇಲೆ ಟೋಸ್ಟರ್, ಕೆಟಲ್,
ಸ್ಪೂನ್ಸ್ ಅವ ಕಟ್ಲರಿ ಅಂತೂ ಎಲ್ಲ ಅದಾವೆ. ಆ್ಯಂಡ್ ದೆನ್ ಮೈಕ್ರೋವೇವ್ ಐತಿ, ಫ್ರಿಜ್ ಐತಿ. ದಟ್ಸ್ ಎನಫ್ ಆ್ಯಕ್ಚುಲಿ, ಸಫಿಷಿಯೆಂಟ್. ಆ್ಯಂಡ್ ಬಾಲ್ಕನಿ ನನ್ನ ಫೇವ್ರೇಟ್. ಆದರೆ ಈ ಬಿಸಿಲ ಬಾಲ್ಕನಿನ ಕುಂದ್ರಕ್ಕಾಗೋದೇ ಇಲ್ಲ. ರೂಮಿನ ಒಳಗಿರೋದು ಚಲೋ ಅನ್ನಿಸ್ತೈತಿ. ಸೊ ಇದು ಸಿಟಿ ಸೆಂಟ್ರ್ನಾಗ ಇರೋದಕ್ಕೆ ನಿಮಗೆಲ್ಲ ಮೋಸ್ಟ್ಲಿ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಾವೆ. ಮ್ಯಾಲೆ ಹೋಗೋಣ ಪೂಲ್ ನೋಡೋಕೆ. 4th ಫ್ಲೋರ್ನಾಗ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರ. ಏನೋ ಮಿನಿ ಬಾರ್ ಐತಿ ಆ್ಯಂಡ್ ಅಲ್ಲೂ ಐತೆ. ಅದು ಆ್ಯಕ್ಚುಲಿ ಕ್ಲೋಸ್ ಐತಿ ಸದ್ಯಕ್ಕೆ, ಯಾವಾಗ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಇಂಡೋರ್ ಐತಿ, ಅಲ್ಲಿಂದ ವಿಂಡೋನು ಐತಿ ತೊಗೊಳಕ್ಕೆ. ಆ್ಯಂಡ್ ಇಲ್ಲಿ ಸಿಟ್ಟಿಂಗ್ ಏರಿಯಾ ಮಾಡ್ಯಾರ. ಪೂಲಿನ ಮ್ಯಾಲೆ ಐತೆ ಐ ಥಿಂಕ್. ತೋರಿಸ್ತೀನಿ ಇಲ್ಲಿ ಏನೈತೆ ನೋಡೋಣ ಮೊದಲು. ಈ ಸೈಡು ಎಲ್ಲ ಜಾಗ ಐತಿ, ಇಷ್ಟ ಐತಿ. WC ಐತಂತ ಆ ಕಡೆ ಮಾರ್ಕ್ ಹಾಕ್ಯಾರ. ಓಕೆ, ನನ್ನ ಜಾಗ ಇಲ್ಲ ಐತೆ ಅನಿಸ್ತೈತಿ. ಮ್ಯಾಲೆ ಪೂಲಿಗೆ ಹೋಗ್ಬೇಕಂದ್ರೆ ನಮ್ಮ ಸಾಮಾನೆಲ್ಲ ಇಲ್ಲೇ ಬಿಟ್ಟು ಹೋಗೋದು. ಚಂದ ಮಾಡ್ಯಾರ. ಟೆರಸ್ ಮೇಲೆ ಸಿಟ್ಟಿಂಗ್ ಫುಲ್ ಇದು ಮಾಡಿ ಮತ್ತೊಂದು ಮಾಡಿ ಚಂದ. 145 ಸೆಂಟಿಮೀಟ್ರ್ ಆಯ್ತಲ್ಲ ಅದು. And from top, this is the view. ಅಲ್ಲೊಂದು ಕ್ಯಾಸಲ್ ಕಾಣಿಸ್ತೈತಿ. ನಾವೇನು ಅಲ್ಲಿಗೆ ಹೋಗಿಲ್ಲ ಕ್ಯಾಸಲಿಗೆ. ಅಪ್ಪ ಯಾಪರಿ ಬಿಸಿಲು ಐತೆ, ಯಾಪರಿ ಬಿಸಿಲು ಐತಿ. ಇಲ್ಲಿ ಮತ್ತೆ ಹಿಂಗೆ ಮ್ಯಾಲೆ ಹೋಗೋದೇನ? ಅಲ್ಲಿ ಹೆಂಗೆ ಹೋಗೋದು? ಹಿಂಗೆ ಇದ್ದ ಈ ಸೈಡ್ 135 ಸೆಂಟಿಮೀಟರ್ ಐತೆ ಮ್ಯಾಕ್ಸ್. ಮನಿಯೊಳಗೆ ಮಾಡಿಸ್ಕೋಬೋದು ನೋಡಿ ಹಿಂಗೆ. ಇಲ್ಲಿಂದ ಕೆಥೆಡ್ರಲ್ ಓಲ್ಡ್ ಟೌನ್ ಕಾಣ್ತೈತ್ಲ. ಇಲ್ಲೊಂದು ಸಣ್ಣ ಇಲ್ಲಿ ಪೂಲ್ ಐತಿ. ಪೂಲಿನ ಮೇಲೆ ಇಲ್ಲೊಂದು ಸಣ್ಣ ಮತ್ತು ಸಿಟ್ಟಿಂಗ್ ಏರಿಯಾ. ದೆನ್ ಆ್ಯಕ್ಚುಲಿ ಇಲ್ಲಿಂದನೂ ವ್ಯೂ ಐತಿ. ಇದಿಷ್ಟು ಗ್ಲಾಸ್ ಹಾಕ್ಯಾರ. ಆ್ಯಂಡ್ ವ್ಯೂ ಆ್ಯಕ್ಚುಲಿ ಇಲ್ಲಿಂದ ಓಲ್ಡ್ ಟೌನ್ ಕಾಣತೈತಿ. ನಾವು ಅಲ್ಲಿ ಮನೆ ಕೆಥೆಡ್ರಲ್ ಹೋಗಿದ್ವಲ್ಲ, ಕ್ಯಾನ್ ಸಿ ದಟ್ ಕೆಥೆಡ್ರಲ್ಸ್. ಇದೆಲ್ಲ ಓಲ್ಡ್ ಟೌನ್. ಇಷ್ಟು ವ್ಯೂ ಐತಿ ಓಲ್ಡ್ ಟೌನ್. ಸೊ ಚೆಕ್ಕಿನ್ ಎಲ್ಲ ಆಗಿ ಅರ್ಲಿ ಒಂದು ಬಿಟ್ಟಿದ್ವಾ. ಸಿಕ್ಕಾಪಟ್ಟೆ ಹಶುವಾಗಿತ್ತು. ಆ್ಯಂಡ್ ನಮ್ಮ ಹೋಟೆಲ್ ಬಾಜುನ ಇದು ರೆಸ್ಟೋರೆಂಟ್ ಐತಿ, ಶೇರ್-ಎ-ಪಂಜಾಬ್ ಅಂತ ಇಂಡಿಯನ್ ರೆಸ್ಟೋರೆಂಟ್. ನಾವೆಲ್ಲರೂ ಹೊರಗೆ ಹೋದಾಗ ಇದನ್ನೇ ಪ್ರಿಫರ್ ಮಾಡ್ತೀವಿ, ಸ್ಪೆಷಲಿ ಇಂಡಿಯನ್. ಅಫ್ಕೋರ್ಸ್ ಮನೆಯೊಳಗೆ ಮಾಡೋದು ಅದೇ, ಬಟ್ ಹೊರಗೆ ಹೋದಾಗ ಏನಾಗ್ತೈತಿ, ನಮ್ಮದೇ ಫುಡ್ ಬೇರೆಯವ್ರು ಮಾಡಿ ಕೊಟ್ಟರೆ ಎಷ್ಟು ಆನಂದ ಇರ್ತೈತಿ ಕುಂತು ತಿನ್ನೋಕೆ. ಸೊ ಅದಕ್ಕೆ ಅದನ್ನು ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ನಮ್ಮ ಲೌಸಾನ್ದಾಗಂತೂ ಈ ಥರ ಆಪ್ಷನ್ನೇ ಇಲ್ಲ. ಇಂಡಿಯನ್ ರೆಸ್ಟೋರೆಂಟ್ಸು ಅದಾವೆ, ಬಟ್ ಇಷ್ಟೇನು ಆಪ್ಷನ್ಸ್ ಸಿಗೋದಿಲ್ಲ. ಓಕೆ ಟೇಸ್ಟ್ ಇರುತ್ತೆ. ಸೊ ನಮಗೆಲ್ಲ ಅಷ್ಟು ಲೈಕ್ ಆಗೋದಿಲ್ಲ. ನಾವು ಇಂಡಿಯನ್ ಪ್ರಿಫರ್ ಮಾಡೋದೇ ಇಲ್ಲ ಲೌಸಾನ್ ಒಳಗೆ. ಒನ್ ಟೈಮ್ ಇಂಡಿಯನ್ ಆದ್ರೆ ಬೇರೆ ಟೈಮೆಲ್ಲ ಲೋಕಲ್ ಟ್ರೈ ಮಾಡ್ತಿರ್ತೀವಿ. ಮೋಸ್ಟ್ಲಿ Airbnb ಚೂಸ್ ಮಾಡಿರ್ತೀವಿ ನಾವು. ಬಟ್ Airbnb ಇರಲಾರ್ದಾಗ ಹೋಟೆಲ್ ಏನಾರ ತೊಗೊಂಡ್ರೆ ಈ ಥರ ಇಂಡಿಯನ್ ರೆಸ್ಟೋರೆಂಟ್ಸ್ ಆಪ್ಷನ್ ಪ್ರಿಫರ್ ಮಾಡ್ತೀವಿ ಒನ್ ಟೈಮಿಗೆ. ನಮ್ಮದು ಸ್ಟಾರ್ಟರ್ ಬಂತು ವಿತ್ ಲಸ್ಸಿ. ಸೊ ಇನ್ನು ಚೆನ್ನಾಗಿ ಬಾರಿಸೋದೆ ನಮ್ಮ ಕೆಲಸ. ನಾನು ತಿನ್ನೋ ಅವಸರದೊಳಗೆ ನೆಕ್ಸ್ಟ್ ಮೇನ್ ಕೋರ್ಸ್ದು ಪುರಿ ತೊಗೊಂಡಿದ್ವಿ, ಅದನ್ನು ವೀಡಿಯೋ ಮಾಡೋದು ನೆನಪು ಹಾರಿಬಿಟ್ಟೆ. ಸೊ ಇದು ನಮ್ಮದು ಅಪಾರ್ಟ್ಮೆಂಟ್ ಕಮ್ ಇಂಡಿಯನ್ ರೆಸ್ಟೋರೆಂಟ್ ವಿಡಿಯೋ. ಹೋಪ್ ನೀವೆಲ್ಲ ಲೈಕ್ ಮಾಡಿದ್ರಿ ಅನ್ಕೊತೀವಿ. ನೀವು ಪಾಲ್ಮಾ ವಿಸಿಟ್ ಮಾಡಿದಾಗ ಇಲ್ಲಿ ಸ್ಟೇ ಮಾಡ್ಬೋದು. ಇಟ್ಸ್ ವೆರಿ ಗುಡ್ ಆಪ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್. ಮತ್ತೆ ಸಿಗೋಣ.